ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣದ ಮಾಲೀಕ ಎನ್ನಲಾಗಿರೋ ಆರೋಪಿ ಕಿಶೋರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್ಐಟಿ ಮುಂದೆ ಶರಣಾದ ಪ್ರಮುಖ ಆರೋಪಿ ಕಿಶೋರ್ ಸಾಳ್ವೆ. ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ಸಿಕ್ತಲ್ಲ, ಕ್ಯಾಟರ್ನಲ್ಲಿ ದೊಡ್ಡ ಲಾರಿಗಳಲ್ಲಿ ಹೋಗ್ತಾ ಇದ್ದು 400 ಕೋಟಿ ರೂಪಾಯಿ. ಸೊ ಯಾರ್ದು ದುಡ್ಡು ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಕಿಶೋರ್ದು ಅನ್ನೋದು ಗೊತ್ತಾಗಿದೆ. ಈಗ ಮಹಾರಾಷ್ಟ್ರದ ನಾಸಿಕ್ನ ಘೋಟಿ ಪೊಲೀಸರಿಗೆ ಆರೋಪಿ ಲಾಕ್ ಆಗಿದ್ದಾನೆ. ನಿನ್ನೆ ಸಂಜೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಹಾರಾಷ್ಟ್ರದ ಪೊಲೀಸರು. ಕಿಶೋರ್ ಸಾಳ್ವೆ ಬಂಧನ ಹಿನ್ನೆಲೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುವಂತ ಸಾಧ್ಯತೆ ಇದೆ. ವೈರಲ್ ಆಡಿಯೋ ಬಗ್ಗೆ ವಿಚಾರಣೆ ಮಾಡಲಿದ್ದಾರೆ ಎಸ್ಐಟಿ ಟೀಮ್. ದರೋಡೆ ಪ್ರಕರಣದಲ್ಲಿ ಸದ್ಯ 8 ಜನರನ್ನ ಬಂಧಿಸಲಾಗಿದೆ. ನೋಡಿ, ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವುದು. ಈಗ ಹಣದ ಮಾಲೀಕ ಎನ್ನಲಾಗಿರುವಂಥ ಆರೋಪಿ ಕಿಶೋರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್ಐಟಿ ಮುಂದೆ ಪ್ರಮುಖ ಆರೋಪಿ ಕಿಶೋರ್ ಸಾಳ್ವೆ ಶರಣಾಗಿದ್ದಾನೆ. ಮಹಾರಾಷ್ಟ್ರದ ನಾಸಿಕ್ನ ಘೋಟಿ ಪೊಲೀಸರಿಗೆ ಆರೋಪಿ ಲಾಕ್ ಆಗಿರೋದು. ನಿನ್ನೆ ಸಂಜೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಟೀಮ್ನವರು. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮಹಾರಾಷ್ಟ್ರದ ಪೊಲೀಸರು. ಕಿಶೋರ್ ಸಾಳ್ವೆ ಬಂಧನ ಹಿನ್ನೆಲೆ ಪ್ರಕರಣಕ್ಕೆ ಹೊಸ ತಿರುವು ಸಾಧ್ಯತೆ ಇದೆ. ವೈರಲ್ ಆಡಿಯೋ ಬಗ್ಗೆ ವಿಚಾರಣೆಯನ್ನು ಮಾಡಲಿದ್ದಾರೆ. 400 ಕೋಟಿ ದರೋಡೆ ಕೇಸ್ ಮುಚ್ಚಿ ಹಾಕಲು ಎಸ್ಐಟಿ ಪ್ಲಾನ್ ಮಾಡ್ತಾ ದರೋಡೆ ಕೇಸ್ ಆಯಾಮವನ್ನೇ ಬದಲಾಯಿಸ್ತಾ ಎಸ್ಐಟಿ 35 ಕೋಟಿ ದರೋಡೆ ಅಂತ ತೋರಿಸಲು ಎಸ್ಐಟಿ ಟೀಮ್ ಪ್ಲಾನ್ ಮಾಡ್ಕೊಂಡಿದೆಯಾ? ಹಾಗಾದ್ರೆ ಎಸ್ಐಟಿ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಸಂದೀಪ್ ಪಾಟೀಲ್ ದೂರಿನ ಮೇರೆಗೆ ಎಸ್ಐಟಿ ರಚನೆ ಮಾಡಿ ತನಿಖೆಯನ್ನ ಕೈಗೊಂಡಿರು. 400 ಕೋಟಿ ಬದಲು 35 ಕೋಟಿ ಅಂತ ತೋರಿಸುವುದಕ್ಕೆ ಪ್ಲಾನ್ ನಡೆದಿದೆಯಂತೆ. ಫೇಸ್ಬುಕ್ ಲೈವ್ ಬಂದು ಎಸ್ಐಟಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 400 ಕೋಟಿ ದರೋಡೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ದಾರೆ ದೂರುದಾರ. 35 ಕೋಟಿ ದರೋಡೆ ಆಗಿದೆ ಅಂತ ಹೇಳಿ ತೋರಿಸುವುದಕ್ಕೆ ಎಸ್ಐಟಿ ಟೀಮ್ ಪ್ಲಾನ್ ಮಾಡಿಕೊಂಡಿದೆಯಂತೆ. ಎಸ್ಐಟಿ ವಿರುದ್ಧ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ದೂರುದಾರ ಸಂದೀಪ್ ಪಾಟೀಲ್ ಏನಿದ್ದಾರಲ್ಲ, ಅವರ ದೂರಿನ ಮೇರೆಗೆ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ. ಇಲ್ಲಿ ನೋಡಿದರೆ 400 ಕೋಟಿ ಬದಲು 35 ಕೋಟಿ ದರೋಡೆ ಅಂತ ಹೇಳಿ ಬಿಂಬಿಸುವುದಕ್ಕೆ ಪ್ಲಾನ್ ಮಾಡಿದಾರಂತೆ ಎಸ್ಐಟಿ ಟೀಮ್ನವರು. ಸೊ ಈ ವಿಚಾರವನ್ನು ಫೇಸ್ಬುಕ್ ಲೈವ್ ಬರೋ ಮುಖೇನ ಸಂದೀಪ್ ಪಾಟೀಲ್ ಹಂಚಿಕೊಂಡಿದ್ದಾರೆ, ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಶೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಒಂದು ಕಡೆ 400 ಕೋಟಿ, ಇನ್ನೊಂದು ಕಡೆ ಅದರ ಮಾಲೀಕನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮತ್ತೊಂದು ಕಡೆ ಈಗ 400 ಕೋಟಿ ದರೋಡೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ ಎಸ್ಐಟಿ ಅವರು. ಏನು ಕತೆ ಇದು? ಎಸ್ ರಾಮ, ಏನಂತಂದ್ರೆ ಈ ಚೋರ್ಲಾ ಘಾಟ್ನ 400 ಕೋಟಿ ದರೋಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಸದ್ಯ ಏನು ಕೊನೆಗೂ ಕೂಡ ಬಿಲ್ಡರ್ ಕಿಶೋರ್ ಸಾಳ್ವೆ ಏನಿದಾನೆ, ಇದನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಸದ್ಯ ಏನು 2-3 ಆಡಿಯೋಗಳು ಏನು ವೈರಲ್ ಆಗಿರ್ತವೆ, ಈ ವೈರಲ್ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಹಿನ್ನೆಲೆಯಲ್ಲಿ ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ಆಡಿಯೋದಲ್ಲಿರೋದು ನಿಜಾನ ಅಥವಾ ಬೇರೆನಾ, ಮತ್ತೆ ಈ ಹಣ ಏನು ರಾಬರಿ ಆಗಿದೆ ಈ ಕುರಿತಂತೆ ಎಲ್ಲಾ ಆಯಾಮಗಳಲ್ಲಿ ಕೂಡ ತನಿಖೆ ಮಾಡತಕ್ಕಂಥದ್ದು. ಸದ್ಯ ಈಗ ಕಿಶೋರ್ ಆಳ್ವೆಯನ್ನ ಎಸ್ಐಟಿ ಅಧಿಕಾರಿಗಳು ಏನು ದೂರದಾರ ಸಂದೀಪ್ ಪಾಟೀಲ್ ಇದ್ದಾನೆ, ಇದನ್ನ ಯಾತಕ್ಕಾಗಿ ಕಿಡ್ನಾಪ್ ಮಾಡಿರೋ ನಿಟ್ಟಿನಲ್ಲಿ ಪ್ರಥಮವಾಗಿ ತನಿಖೆ ಮಾಡಿರ್ತಕ್ಕಂಥದ್ದು. ನಂತರವಾಗಿ ಹಣದ ಮೂಲ ಏನು, ಹಣದ ಎಲ್ಲಿಂದ ವಹಿವಾಟಾಗಿರ್ತಕ್ಕಂಥದ್ದು, ಎಲ್ಲಿ ರಾಬರಿ ಆಯ್ತು ನಿಟ್ಟಿನಲ್ಲಿ ಸದ್ಯ ಈಗ ತನಿಖೆ ಮಾಡ್ತಾ ಇರೋದು. ಇನ್ನೊಂದು ಕಡೆ ಸಂದೀಪ್ ಪಾಟೀಲ್ ಬಹಿರಂಗವಾಗಿ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು, ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಸರಿಯಾಗಿ ಮಾಡ್ತಿಲ್ಲ, ಇದನ್ನ ತನಿಖೆಯನ್ನ ದಾರಿ ತಪ್ಪಿಸ್ಲಿಕ್ಕೆ ಈಗಾಗಲೇ ಹೊರಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ 400 ಕೋಟಿ ಹಣ ಏನ್ ರಾಬರಿ ಇದೆ, ಇದನ್ನ 35 ಕೋಟಿ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ರೆ. ಸೊ ಹಾಗಾಗಿ ಇವರ ತನಿಖೆ ಸಾಕಷ್ಟು ನಮಗೆ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಈ ತನಿಖೆಯನ್ನ ಬೇರೆ ರೂಪದಲ್ಲಿ ಮಾಡ್ಬೇಕು ನಿಟ್ಟಿನಲ್ಲಿ ಫೇಸ್ಬುಕ್ ಖಾತೆಯಲ್ಲಿ ಕೂಡ ಬರೆದುಕೊಂಡಿರ್ತಕ್ಕಂಥದ್ದು ರಾಮ್.